ಕನ್ನಡ ಕನ್ನಡ ಸಂಧಿಗಳು. ಸಂಧಿ ಅಂದರೆ ಏನು? ಎರಡು ಅಕ್ಷರಗಳು ಕಾಲ ವಿಳಂಬ ಇಲ್ಲದೆ ಸೇರುವುದೇ ಸಂಧಿ. ಕನ್ನಡ ಸಂಧಿ ಅಂತಂದರೆ ಎರಡು ಕನ್ನಡ ಪದಗಳು ಅಥವಾ ಮತ್ತೊಂದು ಸಂಸ್ಕೃತ ಪದ ಇದ್ದರೆ ಅದನ್ನು ನಾವು ಕನ್ನಡ ಸಂಧಿ ಅಂತ ಹೇಳಿ ಕರಿತೇವೆ. ಈ ಕನ್ನಡ ಸಂಧಿಯಲ್ಲಿ 3 ವಿಧವಾಗಿರ್ತಕ್ಕಂಥ ಸಂಧಿಗಳಿದೆ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಹಾಗಾದರೆ ಒಂದೊಂದೇ ಸಂಧಿಗಳ ವಿಚಾರವನ್ನು ನಾವು ಗಮನಿಸೋಣ. ಮೊದಲನೇದಾಗಿ ಯಾವುದು? ಲೋಪ ಸಂಧಿ. ಹೆಸರು ಸೂಚಿಸೋ ಹಾಗೆ ಒಂದು ಅಕ್ಷರ ಲೋಪ ಆದರೆ ಅದು ಲೋಪ ಸಂಧಿ. ಇಲ್ಲೇನು ಹೇಳ್ತಾರೆ? ಎರಡು ಸ್ವರಾಕ್ಷರಗಳ ನಡುವೆ ಸಂಧಿ ಕಾರ್ಯ. ಎಲ್ಲಿ ಸ್ವರಾಕ್ಷರ? ಇಲ್ಲಿ. ಈ ಎರಡು ಸ್ವರಾಕ್ಷರಗಳ ಕಾರ್ಯ, ಸಂಧಿ ಕಾರ್ಯ ನಡೆಯುವಾಗ ಮೊದಲನೇ ಪದ ಅಂದರೆ ಯಾವುದು? ಪೂರ್ವ ಪದ. ಪೂರ್ವ ಪದದ ಅಂತ್ಯದಲ್ಲಿರುವ ಸ್ವರವು ಅರ್ಥ ಕೆಡದೆ ಸ್ವರವು ಲೋಪವಾದರೆ ಅದನ್ನು ಲೋಪಸಂಧಿ ಅಂತೇಳಿ ಕರಿತೇವೆ. ಅಂದರೆ ನಾವು ಹೇಳಾಗೆ ಒಂದು ಅಕ್ಷರ ಲೋಪ ಆದರೆ ಅದು ಲೋಪಸಂಧಿ ಅಂತ. ಈಗ ಉದಾಹರಣೆಗೆ ಗಮನಿಸಿ ಮಕ್ಕಳೇ, ಸಂಧಿ ಕಾರ್ಯ ನಡಿಬೇಕಾದ್ರೆ ಮೊದಲನೇ ಪದವನ್ನು ಪೂರ್ವ ಪದ ಅಂತ ಹೇಳ್ತೇವೆ, ಎರಡನೇ ಪದವನ್ನು ಉತ್ತರ ಪದ ಅಂತ ಹೇಳ್ತೇವೆ, ಒಟ್ಟು ಪದವನ್ನು ಸಂಧಿ ಪದ ಅಂತ ಹೇಳಿ ಕರಿತೇವೆ. ಈಗ ಗಮನಿಸಿ, ಮಾತು ಪ್ಲಸ್ ಇಲ್ಲ, ಮಾತಿಲ್ಲ. ಇಲ್ಲಿ ನೋಡಿ, ಇಲ್ಲಿರ್ತಕ್ಕಂಥ ಊಕಾರ ಲೋಪ ಆಗಿ ಇಲ್ಲಿ ಸೇರ್ಕೊಳ್ಳುತ್ತೆ. ಮಾತಿಲ್ಲ ಆಯಿತು, ಮಾತಿಲ್ಲ. ಹಾಗೆ ಬೆನ್ನು ಪ್ಲಸ್ ಅಟ್ಟು, ಬೆನ್ನಟ್ಟು. ಇಲ್ಲಿರ್ತಕ್ಕಂಥ ಊಕಾರ, ಬೆನ್ನು ಅನ್ನಲ್ಲಿರ್ತಕ್ಕಂಥ ಊಕಾರ ಇಲ್ಲೇನಾಗುತ್ತೆ? ಆ ಸೇರ್ಕೊಳ್ಳುತ್ತೆ. ನಕಾರದ ಮೇಲೆ ಆಕಾರ ಸೇಗಿ ಬೆನ್ನಟ್ಟು ಆಗುತ್ತೆ, ಊಕಾರ ಲೋಪ ಆಗುತ್ತೆ. ಹಾಗೆ ಇಲ್ಲೂ ಬೆನ್ನು ಪ್ಲಸ್ ಎಲುಬು, ಬೆನ್ನೆಲುಬು. ಈ ಎಲುಬು ಪದ ಹಾಗೆ ಇರುತ್ತೆ. ಈ ಬೆನ್ನು ಅನ್ನಲ್ಲಿ ಊಕಾರ ಇದೆಯಲ್ಲ ಅದು ಲೋಪ ಆಗುತ್ತೆ. ಅದರಿಂದ ಇದು ಲೋಪಸಂಧಿ, ಊಕಾರ ಲೋಪ ಆಗಿದೆ. ಹಾಗೆ ಬೇರೆ ಉದಾಹರಣೆ ನೋಡೋಣ, ಗಮನಿಸೋಣ ಬೇರೆದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಈಗ ನೋಡಿ, ತನ್ನ ನಕಾರದ ಮೇಲೆ ಯಾವುದು ಅಕ್ಷರ ಇದೆ? ಆ ಇದೆ. ಈ ಇಚ್ಛೆನ ಪದ ಹಾಗೆ ಇರುತ್ತೆ. ಈ ಎಲ್ಲಿ ಬರುತ್ತೆ? ಇಲ್ಲಿ ನಾ ಮೇಲೆ ಸೇರ್ಕೊಳ್ಳುತ್ತೆ. ಹಾಗಾದರೆ ಈ ಆಕಾರ ಲೋಪ ಆಗತ್ತೆ. ತನ್ನ ಪ್ಲಸ್ ಇಚ್ಛೆ, ತನ್ನಿಚ್ಛೆ. ಹಾಗೆ ಉಕಾರ ನೋಡಿದ್ವಿ, ಊಕಾರ ಲೋಪ ಹೇಗಾಗುತ್ತೆ, ಆಕಾರ ಲೋಪ ನೋಡಿದ್ವಿ. ಮತ್ತು ಏಕಾರ ಹೇಗೆ ಲೋಪ ಆಗುತ್ತೆ ನೋಡೋಣ. ಈಗ ನೋಡಿ, ಮತ್ತೆ, ಬೇರೆ, ಮೇಲೆ, ಇಲ್ಲೆಲ್ಲ ಇರ್ತಕ್ಕಂಥ ಏಕಾರ ನೋಡಿ. ಮತ್ತೇನಲ್ಲಿ ಏಕಾರ ಇದೆ, ಬೇರೆನಲ್ಲಿ ರಾ ಮೇಲೆ ಎ ಇದೆ, ಮೇಲೇನಲ್ಲಿ ಲಾ ಮೇಲೆ ಎ ಇದೆ. ಇಲ್ಲಿರ್ತಕ್ಕಂಥ ಏಕಾರಗಳೆಲ್ಲ ಲೋಪ ಆಗ್ಬಿಟ್ಟು ಈ ತಾ ಮೇಲೆ ಏನಾಗುತ್ತೆ? ಓ ಹೋಗಿ ಸೇರ್ಕೊಳ್ಳುತ್ತೆ. ಅವಾಗೇನಾಗುತ್ತೆ? ಮತ್ತೊಬ್ಬ. ಬೇರೆಯನ್ನಲ್ಲೂ ಕೂಡ ಇಲ್ಲೂ ಕೂಡ ಅಷ್ಟೇ ಓ ಸೇರ್ಕೊಳ್ಳುತ್ತೆ. ಏನಾಗುತ್ತೆ? ಬೇರೊಬ್ಬ ಆಗುತ್ತೆ. ಏಕಾರ ಲೋಪ ಆಗುತ್ತೆ. ಈ ಏ ಬಂದು ಸೇರ್ಕೊಳ್ಳುತ್ತೆ. ಮೇಲೆ ಪ್ಲಸ್ ಏರಿ, ಮೇಲೇರಿ. ಹಾಗಾದರೆ ಇಲ್ಲಿರ್ತಕ್ಕಂಥ ಆಕಾರ ಲೋಪ ಆಯಿತು. ಹಾಗೆ ಇವೆರಡು ಅಕ್ಷರಗಳ ನಡುವೆ ಮಧ್ಯ ತನ್ನಿಚ್ಛೆಯಲ್ಲಿ ಅಕಾರ ಲೋಪ ಆಗತ್ತೆ. ಮತ್ತೆ ಪ್ಲಸ್ ಒಬ್ಬ, ಮತ್ತೊಬ್ಬ, ಬೇರೆ ಪ್ಲಸ್ ಒಬ್ಬ, ಬೇರೊಬ್ಬ, ಮೇಲೇರಿ. ಈ ಪದಗಳೆಲ್ಲ ನಾವು ಗಮನಿಸಬೇಕು, ಅಕಾರ ಲೋಪ ಆಗಿದೆ. ಅದರಿಂದ ಇದು ಲೋಪಸಂಧಿ. ಒಂದು ಅಕ್ಷರ ಲೋಪ ಆದರೆ ಅದು ಲೋಪಸಂಧಿ. ಇನ್ನು ಆಗಮ ಸಂಧಿ ಅಂದ್ರೇನು? ಆಗಮ ಸಂಧಿ ಅಂತಂದರೆ ಬಹಳ ಸುಲಭ. ನಾವು ಗಮನಿಸಬೇಕು, ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾದಾಗ ಪೂರ್ವ ಪದ ಮತ್ತು ಉತ್ತರ ಪದಗಳೆರಡರಲ್ಲಿಯೂ ಎಲ್ಲ ಅಕ್ಷರಗಳು ಸಮೀಪದಲ್ಲೇ ಇರುತ್ತದೆ, ಏನು ಬದಲಾವಣೆ ಆಗಲ್ಲ. ಆದರೆ ಹೊಸದಾಗಿ ಯ ವ ವ್ಯಂಜನಗಳು ಆಗಮವಾಗಿ ಸೇರುತ್ತವೆ. ಇದನ್ನೇ ಆಗಮ ಸಂಧಿ ಅಂತ ಕರಿತಾರೆ. ಅಂದರೆ ಇಲ್ಲೇನು ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಯಾವ ಬದಲಾವಣೆ ಆಗೋದಿಲ್ಲ. ಅದ್ರ ಬದಲಾಗಿ ಇವೆರಡು ಅಕ್ಷರಗಳ ಮಧ್ಯೆ ಮತ್ತೊಂದು ಬೇರೊಂದು ಅಕ್ಷರ ಬಂದು ಸೇರಿಕೊಳ್ಳುತ್ತೆ. ಈಗ ನೋಡಿ ಮಕ್ಕಳೇ, ಗುರು ಅನ್ನೋ ಪದ, ಅನ್ನೋ ಅನ್ನೋ ಪದ ಹಾಗೆ ಇರುತ್ತೆ. ಇಲ್ಲಿ ಅದ್ರ ಮಧ್ಯೆ ಬಂದು ಸೇರ್ಕೊಂಡಿದ್ದ ಅಕ್ಷರ ಯಾವುದು? ವ. ಗುರು ಪ್ಲಸ್ ಅನ್ನೋ, ಗುರುವನ್ನು. ಕಾಶಿ ಪ್ಲಸ್ ಅಲ್ಲಿ, ಇಲ್ಲೇನು ಬದಲಾವಣೆ ಆಗಲ್ಲ. ಅದ್ರ ಮಧ್ಯೆ ಯಕಾರ ಬಂದು ಸೇರ್ಕೊಳ್ಳುತ್ತೆ. ಕಾಶಿ ಪ್ಲಸ್ ಅಲ್ಲಿ, ಕಾಶಿಯಲ್ಲಿ. ಶಾಲೆ ಪ್ಲಸ್ ಅಲ್ಲಿ, ಶಾಲೆ ಪದನೂ ಆಗಿರುತ್ತೆ, ಅಲ್ಲಿ ಪದನೂ ಆಗಿರುತ್ತೆ. ಇಲ್ಲಿ ಯಾ ಬಂದು ಸೇರ್ಕೊಳ್ಳುತ್ತೆ, ಶಾಲೆಯಲ್ಲಿ. ಶಾಲೆ ಪ್ಲಸ್ ಇಂದ, ಶಾಲೆಯಿಂದ. ಈ ಶಾಲೆ ಪದ ಇಂದ ಪದದ ಮಧ್ಯೆ ಯಾವ್ದು ಸೇರಿದೆ? ಯ ಸೇರಿದೆ. ಧೈರ್ಯ ಪ್ಲಸ್ ಆಗಿ, ಧೈರ್ಯವಾಗಿ. ಇಲ್ಲೂ ಕೂಡ ಅಷ್ಟೇ ವಕಾರ ಆಗಮ. ಧೈರ್ಯನೂ ಹಾಗಿದೆ, ಆಗಿ ಅನ್ನೋದು ಹಾಗೆ ಇದೆ. ಅದ್ರ ಮಧ್ಯೆ ಬಂದಿರೋದು ವ ಅಕ್ಷರ ಬಂದಿದೆ. ಹಾಗೆ ಯಾವ ಪದಗಳು ಬದಲಾವಣೆ ಆಗೋದಿಲ್ಲ, ಅದ್ರ ಮಧ್ಯಕ್ಕೆ ಮತ್ತೊಂದು ಅಕ್ಷರ ಬಂದು ಸೇರ್ಕೊಳ್ಳುತ್ತೆ. ಇದನ್ನೇ ನಾವು ಆಗಮಿಸುವುದು, ಮತ್ತೊಂದು ಅಕ್ಷರ ಬರೋದನ್ನೇ ನಾವು ಆಗಮನ ಅಂತ ಹೇಳಿ ಕರಿತೇವೆ. ಸೊ ಇದು
ಯಕಾರ ಅಥವಾ ವಕಾರ ಆಗಮ ಆಗಿದೆ. ಇನ್ನು ಆದೇಶ ಸಂಧಿ ಅಂತಂದರೆ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬಂದು ಸೇರ್ಪಡೆ ಆಗುತ್ತೆ. ಅದು ಹಾಗೆ ನೋಡೋಣ. ಇಲ್ಲಿ ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿ ಕ ತ ಪಗಳಿಗೆ ಗ ದ ಬ ವ್ಯಂಜನಗಳು ಆದೇಶವಾಗಿ ಬರುತ್ತದೆ. ಇಲ್ಲೇನು ಹೇಳ್ತಾರೆ, ಇದು ಉತ್ತರ ಪದ. ಈ ಉತ್ತರ ಪದದ ಆದಿ ಅಂದರೆ ಮೊದಲನೇ ಅಂತ. ಈಗ ಉದಾಹರಣೆ, ಮಳೆ ಪ್ಲಸ್ ಕಾಲ ಮಳೆಗಾಲ. ಹೂ ಪ್ಲಸ್ ಪುಟ್ಟಿ, ಈ ಪುಟ್ಟಿ ಏನಾಗಿದೆ ಬುಟ್ಟಿ ಆಗುತ್ತೆ. ಪನಿ ಏನಾಗುತ್ತೆ ಬನಿ ಆಗುತ್ತೆ. ಪಾಲು ವಾಲು ಆಗುತ್ತೆ. ತಾವರೆ ದಾವರೆ ಆಗುತ್ತೆ. ತಾಣ ದಾಣ ಆಗುತ್ತೆ. ಅದನ್ನು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರೋದನ್ನು ನಾವು ಗಮನಿಸಬೇಕು. ಏನು ನೋಡೋಣ ಮಕ್ಕಳೇ, ಎರಡು ಅಕ್ಷರಗಳ ನಡುವೆ ಸಂಧಿ ಕಾರ್ಯ ನಡೆಯುವಾಗ ಉತ್ತರ ಪದದ ಆದಿಯಲ್ಲಿ, ಉತ್ತರ ಪದ ಅಂದರೆ ಇದು, ಕ ತಾಪಗಳಿಗೆ ಗ ದಾಪಗಳು ವ್ಯಂಜನಗಳು ಆದೇಶವಾಗಿ ಬರುತ್ತದೆ. ಕೆಲವೊಂದು ಸಲ ಫ ಭ ಮ ಈ ಮೂರು ಅಕ್ಷರಗಳಿಗೆ ವ್ಯಂಜನವು ಆದೇಶವಾಗಿ ಬರುತ್ತದೆ. ಹಾಗೆ ಸಕಾರಕ್ಕೆ ಚಕಾರವು, ಜಕಾರವು, ಕೆಲವು ಕಡೆ ಛಾಕಾರವು ಆದೇಶವಾಗಿ ಬರುತ್ತೆ ಅಂತ. ಸಾಮಾನ್ಯವಾಗಿ ಕಾತಾಪಗಳಿಗೆ ಗಾದವ ಬರ್ತಕ್ಕಂಥದ್ದು. ಹಾಗೆ ಅದಲ್ಲದೆ ಕೂಡ ಬೇರೆ ಅಕ್ಷರಗಳು ಕೂಡ ಆದೇಶವಾಗಿ ಬರ್ತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಹಾಗಾದರೆ ಯಾವ್ಯಾವುದು ಅನ್ನೋದನ್ನು ಇಲ್ಲಿ ನೋಡಿ ಮಕ್ಕಳೇ. ಪೂರ್ವ ಪದ, ಉತ್ತರ ಪದ. ಇಲ್ಲಿ ಅವ್ರು ಏನು ಹೇಳ್ತಿದ್ರೆ, ಉತ್ತರ ಪದದ ಆದಿಯಲ್ಲಿರ್ತಕ್ಕಂಥ, ಉತ್ತರ ಪದದ ಆದಿ ಅಂದರೆ ಇಲ್ಲಿ ಇದು ಉತ್ತರ ಪದ, ಆದಿ ಅಂದರೆ ಮೊದಲನೇ ಅಕ್ಷರ ಅಂತ. ಕಾಲ ಗಾಲ ಆಗತ್ತೆ, ಪಕಾರ ಬಕಾರ ಆಗತ್ತೆ, ಇಲ್ಲೂ ಪಕಾರ ಬಕಾರ ಆಗತ್ತೆ, ಇಲ್ಲಿ ಪ ವ ಆಗಿದೆ, ತ ದ ಆಗಿದೆ, ಇಲ್ಲೂ ಕೂಡ ತ ಧ ಆಗಿದೆ, ಪ ಭ ಆಗಿದೆ, ಸ ಛ ಆಗಿದೆ. ಹೀಗೆ ಬದಲಾವಣೆಗಳನ್ನು, ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬರ್ತಕ್ಕಂಥದ್ದನ್ನು ನಾವು ಆದೇಶ ಸಂಧಿ ಅಂಥೇಳಿ ಕರಿತೇವೆ. ಇದನ್ನು ಒಂದು 2-3 ಬಾರಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಇದ್ರ ಸ್ಪಷ್ಟತೆ ನಿಮಗೆ ಗೊತ್ತಾಗುತ್ತೆ. ಹೇಗೆ ಕಲಿಬೇಕು ಅಂತಕ್ಕಂಥದ್ದು ಬಹಳ ಸುಲಭ ಇದೆ. ಆದರೆ ನಾವು ಅರ್ಥ ಮಾಡ್ಕೊಳ್ತಕ್ಕಂಥ ರೀತಿ ಮೇಲೆ ನಮಗೆ ಈ ಭಾಷೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಒಂದ್ಸಲಿ ನಾವು ಅರ್ಥ ಮಾಡ್ಕೊಂಬಿಟ್ರೆ ನಮಗೆ ಪದೇ ಪದೇ ಈ ವಿಚಾರದ ಬಗ್ಗೆ ಅನುಮಾನಗಳು ಬರೋದಿಲ್ಲ. ಈಗ ನಾವು ಗಮನಿಸಿದ್ದೀವಿ, ಕನ್ನಡ ಸಂಧಿಗಳು 3 ವಿಧ: ಲೋಪ ಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಒಂದು ಅಕ್ಷರ ಲೋಪ ಆದರೆ ಅದನ್ನು ಲೋಪ ಸಂಧಿ ಅಂಥೇಳಿ ಕರಿತೇವೆ. ಆಗಮ ಅಂದರೆ ಒಂದು ಅಕ್ಷರ ಮಧ್ಯದಲ್ಲಿ ಬಂದು ಸೇರಿದ್ರೆ ಆಗಮ ಅಂತೇವೆ. ಆದೇಶ ಸಂಧಿ ಅಂದರೆ ಒಂದು ಅಕ್ಷರದ ಬದಲಾಗಿ ಮತ್ತೊಂದು ಅಕ್ಷರ ಬರೆದವನ್ನು ನಾವು ಆದೇಶ ಸಂಧಿ ಅಂತೇಳಿ ಕರಿತೇವೆ. ಇದು ಬಹಳ ಚೆನ್ನಾಗಿರ್ತಕ್ಕಂಥದ್ದು, ಅರ್ಥಗ್ರಹಿಕೆ ಬಹಳ ಸುಲಭ ಇದೆ. ಕನ್ನಡದ ವಿಶೇಷತೆ ಕೂಡ ನಾವು ಇದನ್ನು ಗಮನಿಸಿ ಅಭ್ಯಾಸ ಮಾಡೋಣ.